ನಮಸ್ಕಾರ ವೀಕ್ಷಕರೇ, ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಾಗರ ಪಂಚಮಿ ಹಬ್ಬದಲ್ಲಿ ವಿಶೇಷವಾಗಿ ಮಾಡುವಂಥ ಕರಿ ಎಳ್ಳಿನ ಉಂಡೆನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಸರಿಯಾದ ವಿಧಾನದಲ್ಲಿ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಈ ಕರಿ ಎಳ್ಳಿನ ಉಂಡೆನ ಕೇವಲ ನಾಗರ ಪಂಚಮಿ ಹಬ್ಬದಲ್ಲಿ ಅಷ್ಟೇ ಇಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಮಾಡ್ತಾರೆ. ಇದು ವರಮಹಾಲಕ್ಷ್ಮಿಯ ನೈವೇದ್ಯಕ್ಕೆ ಕೂಡ ತುಂಬಾ ಶ್ರೇಷ್ಠವಾದ ಉಂಡೆ. ಎರಡೂ ಹಬ್ಬಕ್ಕೂ ಸೇರಿ ಮಾಡುವಂಥ ಈ ಒಂದು ಉಂಡೆಯನ್ನು ಯಾವ ರೀತಿಯಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸರಿಯಾದ ವಿಧಾನದಲ್ಲಿ ಮಾಡೋದು ಅಂತ ನೀವು ಕೂಡ ನೋಡ್ಕೊಳ್ಬೋದು. ನಾನು ಕೇವಲ 1 ಕಪ್ಪಷ್ಟು ಎಳ್ಳಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ, ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಒಂದು ಪಾತ್ರೆಯನ್ನು ತಗೊಳ್ಳೋಣ. ಆ ಪಾತ್ರೆಗೆ 1 ಕಪ್ಪಷ್ಟು ಕರಿ ಎಳ್ಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನೀರನ್ನು ಹಾಕಿ ನಾವು ಚೆನ್ನಾಗಿ ತೊಳಿಬೇಕಾಗುತ್ತೆ. ನಾವು 2-3 ಸಲ ಈ ಕರಿ ಎಳ್ಳನ್ನು ನಾವು ಚೆನ್ನಾಗಿ ತೊಳ್ಕೊಳ್ಬೇಕು. ಚೆನ್ನಾಗಿ ತೊಳೆದ್ಮೇಲೆ ನೀರನ್ನೆಲ್ಲ ನಾವು ಚೆಲ್ಲಿ ಕೇವಲ ಎಳ್ಳನ್ನಷ್ಟೇ ತಗೊಳ್ಬೇಕು. ಈ ಕರಿ ಎಳ್ಳು ಚೆನ್ನಾಗಿ ತೊಳೆದಿರೋಂಥ ಈ ಕರಿ ಎಳ್ಳನ್ನು ನಾವೀಗ ಒಂದು ಬಟ್ಟೆ ಮೇಲೆ ನಾವು ಆರು ಹಾಕಬೇಕಾಗುತ್ತೆ. ಯಾವುದಾದ್ರೂ ಚೆನ್ನಾಗಿ ಕ್ಲೀನ್ ಆಗಿರೋಂಥ ಕಾಟನ್ ಬಟ್ಟೆ ಮೇಲೆ ಈ ಥರ ಆರು ಹಾಕ್ಬಿಡಿ. ನೀವು ಬಿಸಿಲಲ್ಲೆಲ್ಲ ಒಣಗಿಸೋದೆಲ್ಲ ಬೇಡ, ಮನೆ ಒಳಗಡೆನೆ ಫ್ಯಾನ್ ಕೆಳಗಡೆ 2-3 ಗಂಟೆಗಳ ಕಾಲ ಒಣಗಾಕಿದ್ರೆ ಸಾಕು. ನೋಡಿ, ಈ ಥರ ಅಗ್ಲ ಮಾಡಿಬಿಟ್ಟು ನೀವು ಒಣಗಿ ಹಾಕ್ಬಿಡಿ ಸಾಕು. ಕೇವಲ 1 ಕಪ್ ಅಷ್ಟೇ ಎಳ್ಳು ತೊಗೊಂಡಿರೋದು. ಅದು ಒಣಗಿದ ಮೇಲೆ ಒಂದು ಕಾಟನ್ ಬಟ್ಟೆ, ಒಂದು ಬಿಳಿ ಬಟ್ಟೆ ಯಾವುದಾದ್ರೂ ತೊಗೊಳ್ಳಿ. ನಾನೊಂದು ಬಿಳಿ ಕಲರ್ ದುಪ್ಪಟ ತೊಗೊಂಡಿದ್ದೀನಿ. ಅದರೊಳಗಡೆ ಹಾಕಿ ಎಳ್ಳನ್ನೆಲ್ಲ ಈ ಥರ ಬಡಿಬೇಕಾಗುತ್ತೆ. ಆಗ ಏನಾಗುತ್ತೆ ಅಂದರೆ ಅದರೊಳಗಡೆ ಇರೋ ಸಿಪ್ಪೆ, ಆ ಮೇಲ್ಗಡೆ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಬಿಚ್ಕೊಳ್ತಾ ಹೋಗುತ್ತೆ. ಇದು ನಾರ್ಮಲ್ ಆಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಉಂಡೆ ಮಾಡೋರು ಮಾಡ್ತಾರೆ. ಇದು ಮಾಡಲೇಬೇಕಂತ ಏನಿಲ್ಲ, ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನೀವು ಎಳ್ಳನ್ನು ಒಣಗಿ ಹಾಕಿದ್ಮೇಲೆ ಡೈರೆಕ್ಟಾಗಿ ಉಂಡೆ ಕೂಡ ಮಾಡ್ಕೊಳ್ಬೋದು. ಇದನ್ನು ಮಾಡಿದ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಇರೋ ಆ ಸಿಪ್ಪೆ, ಆ ಕಪ್ಪು ಸಿಪ್ಪೆ ಹೋಗುತ್ತೆ. ತುಂಬ ಚೆನ್ನಾಗುತ್ತೆ ಉಂಡೆ ಈ ಥರ ಮಾಡೋದ್ರಿಂದ. ಈ ಥರ ಬಡ್ದಾದ್ಮೇಲೆ ಈ ಥರ ಚಪ್ಪರಿಸ್ಕೊಳ್ಬೇಕಾಗುತ್ತೆ. ಆಗ ನೋಡಿ, ಆ ಕರಿ ಸಿಪ್ಪೆ ಎಲ್ಲ ಆಚೆ ಬಂದ್ಬಿಡುತ್ತೆ. ಆಗ ಉಂಡೆ ತುಂಬ ಚೆನ್ನಾಗುತ್ತೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಇದೇ ರೀತಿಯಾಗಿ ಮಾಡೋದು. ನೋಡಿ, ಈ ಥರ ಕೈನಲ್ಲಿ ಉಜ್ಜಿ ಆಗಾಗ ಈ ಥರ ಚಪ್ಪರಿಸ್ಕೊಳ್ತಾ ಇದ್ರೆ ಸಿಪ್ಪೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ಲಡ್ಡು ಮಾಡಿದಾಗ ತುಂಬ ರುಚಿಯಾಗುತ್ತೆ. ನೋಡಿ, ನೀವೇ ನೋಡ್ಬೋದು ಕರಿ ಎಳ್ಳಿನ ಸಿಪ್ಪೆ ಯಾವ ರೀತಿಯಾಗಿ ಬಿಚ್ಕೊಂಡಿದೆ ಅಂತ. ಆ ಪ್ರೊಸೆಸ್ ನೀವು ಮಾಡಿದ್ರೂ ಮಾಡಬಹುದು, ಮಾಡಿಲ್ಲ ಅಂದರೂ ಕೂಡ ನಡೆಯುತ್ತೆ. ಎಳ್ಳನ್ನು ಹಾಕಿದ್ಮೇಲೆ ಡೈರೆಕ್ಟಾಗಿ ಈ ಥರ 1 ಕಪ್ಪಲ್ಲಿ ಇಟ್ಕೊಂಡ್ಬಿಡಿ. ನೀವು ಬಡಿದು ಸಿಪ್ಪೆ ತೆಗೆದ್ರೂ ಕೂಡ ರುಚಿಯಾಗುತ್ತೆ, ಹಾಗೆ ಮಾಡಿದ್ರೂ ಕೂಡ ಚೆನ್ನಾಗಾಗುತ್ತೆ. ಎರಡರಲ್ಲಿ ಯಾವ ಪ್ರೊಸೆಸ್ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಈಗ ಸಿಪ್ಪೆ ಬೆಚ್ಚಿರೋ ಎಳ್ಳನ್ನು ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. 3/4ಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಚಮಚದಷ್ಟು ನೀರನ್ನು ತೊಗೊಂಡಿದ್ದೀನಿ ಪಾಕ ಮಾಡ್ಕೊಳ್ಳೋದಕ್ಕೆ. ಇದು ಶುಂಠಿ ಮತ್ತು ಏಲಕ್ಕಿ ಪುಡಿ, 4 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸಣ್ಣ ತುಂಡು ಶುಂಠಿ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಗಸಗಸೆಯನ್ನು 1 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಹುರಿದು ಸ್ವಲ್ಪ ಮಿಕ್ಸರ್ನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 2 ಚಮಚದಷ್ಟು ಹುರ್ಗಡ್ಲೆಯನ್ನು ಪುಡಿ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುರ್ಗಡ್ಲೆ ಹಾಕೋದ್ರಿಂದ ಉಂಡೆ ಕಟ್ಟೋದಕ್ಕೆ ತುಂಬ ಸುಲಭ. ಮತ್ತು ಒಣ ಕೊಬ್ಬರಿ ಕೂಡ ಒಂದು 2 ಚಮಚದಷ್ಟು ತುರಿದು ಇಟ್ಕೊಂಡಿದ್ದೀನಿ. ಈ ಎಲ್ಲ ಸಾಮಗ್ರಿಗಳಿದ್ರೆ ಈಗ ಉಂಡೆ ಮಾಡ್ಕೊಳ್ಬೋದು. ಮೊದಲಿಗೆ ಈ ಕರಿ ಎಳ್ಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನಾವು. ಈ ಎಳ್ಳನ್ನು ಈಗ ನಾವು ಕೈ ಬಿಡ್ದಲೇ 2-3 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೀವು ಎಳ್ಳನ್ನು ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ತೊಳೆದು ಆರು ಹಾಕ್ತಿರಲ್ಲ, ಆರು ಹಾಕಿದ ತಕ್ಷಣ ನೀವು ಡೈರೆಕ್ಟಾಗಿ ರೋಸ್ಟ್ ಕೂಡ ಮಾಡ್ಕೊಳ್ಬೋದು. ನಾನು ತೋರಿಸಿರೋ ಸಿಪ್ಪೆ ತೆಗಿಯೋ ಪ್ರೊಸೆಸ್ನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಈಗ ಎಳ್ಳು ರೋಸ್ಟ್ ಆಗಿದೆ. ಎಳ್ಳು ಯಾವಾಗ ಹುರಿದಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಅದು ದಪ್ಪ ಆಗಿರುತ್ತೆ ಮತ್ತು ಅದು ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಚಟ 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 ಅಂತ. ಆ ಥರ ಸೌಂಡ್ ಬರ್ತಾ ಇದ್ರೆ ಅದು ಚೆನ್ನಾಗಿ ಹುರಿದಿದೆ ಅಂತ. ಈಗ ಅದನ್ನು ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು 5 ಸೆಕೆಂಡ್ಗಳ ಕಾಲ, ಕೇವಲ 5 ಸೆಕೆಂಡ್ ಆಫ್ ಆನ್ ಮಾಡ್ತಾ ಈ ಥರ ಪುಡಿ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತು ಗ್ರೈಂಡ್ ಮಾಡ್ಕೊಳ್ಬಾರ್ದು, ಕೇವಲ 5 ಸೆಕೆಂಡ್ ಅಷ್ಟೇ. ಆಫ್ ಆನ್ ಮಾಡಿ ನೀವು ಇಟ್ಬಿಡಿ. ನೋಡಿ, ಈ ಥರ ಆಗುತ್ತೆ. ಈಗ ಇದೇ ಕಡಾಯಿಗೆ ನಾನು ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು 3/4 ಕಪ್ಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಈ ಬೆಲ್ಲಕ್ಕೆ ನಾನೀಗ ಆಗಲೇ ತೆಗೆದಿಟ್ಕೊಂಡಿದ್ನಲ್ಲ 3 ಚಮಚದಷ್ಟು ನೀರು, ಆ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಳ್ಳೋಣ. ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬೆಲ್ಲ ಕರಗಿದ್ಮೇಲೆ ಕೈಗೆ ಅಂಟ್ತಾ ಇದೆ ಅಂದರೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ಬೋದು. ಗ್ಯಾಸ್ನ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿರಿ. ಈಗ ನೋಡಿ, ಬೆಲ್ಲ ಕರಗಿದೆ. ನಾನು ಒಮ್ಮೆ ಅಂಟು ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಅಂಟು ಬರ್ತಾ ಇದೆ. ಒಂದೇಳೆ ಅಂಟು ಬಂದರೆ ಸಾಕು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡೋಣ. ಪಾಕ ರೆಡಿಯಾಗಿದೆ. ಈಗ ಕರಿ ಎಳ್ಳನ್ನು ರೋಸ್ಟ್ ಮಾಡಿ ಪುಡಿ ಮಾಡಿದ್ಮೇಲೆ ಅದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೇನೆ ನಾನು ಒಣ ಕೊಬ್ಬರಿಯನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ.
2ರಿಂದ 3 ಚಮಚದಷ್ಟು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಹುರ್ಗಡ್ಲೆ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಮತ್ತು ಶುಂಠಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಗಸಗಸೆಯನ್ನು ಹುರಿದು ಸ್ವಲ್ಪ ಮಟ್ಟಿಗೆ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಒಂದ್ಸಲ ಕೈನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಪಾಕ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದ್ರೆ ಉಂಡೆ ರೆಡಿ. ಈಗ ಪಾಕವನ್ನು ನಾನು ಸೋಸಿ ಕೂಡ ಇಟ್ಕೊಂಡಿದ್ದೀನಿ. ಈಗ ಈ ಪಾಕವನ್ನು ನಾನು ಒಂದೊಂದೇ ಚಮಚ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೂರ್ತಿ ಪಾಕ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬಿಡಿ. 1-2 ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ. ಉಂಡೆ ಕಟ್ಟೋ ಹದ ಬಂದರೆ ಸಾಕು. ಈ ಎಳ್ಳಿನ ಉಂಡೆಗೆ ಹೆಚ್ಚು ಪಾಕ ಹಿಡಿಯೋದಿಲ್ಲ, ತುಂಬ ಕಡಿಮೆ ಪಾಕ ಹಿಡಿಯುತ್ತೆ. ಈಗ ನೋಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಬಿಸಿ ಇರೋದ್ರಿಂದ ಚಮಚದಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಸ್ವಲ್ಪ ಡ್ರೈ ಅನಿಸಿದೆ, ಇನ್ನೊಂದು ಅರ್ಧ ಚಮಚ ಪಾಕ ಹಾಕ್ಕೊಳ್ತಿದ್ದೀನಿ. ಇನ್ನು ಅರ್ಧ ಚಮಚ ಪಾಕ ನಮಗೆ ಉಳಿದಿದೆ. ಈಗ ಎಲ್ಲವನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಕೈನಲ್ಲಿ ಮುಟ್ಟಿ ನೋಡಿ ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ ಅಂದರೆ ಸಾಕು, ಮತ್ತೆ ಪಾಕ ಹಾಕೊಳ್ಳೋದು ಬೇಡ. ನನಗೆ ಕೂಡ ಪಾಕ ಹಾಕಿರೋದು ಸಾಕು ಅನ್ನಿಸ್ತು, ಹಾಗಾಗಿ ನಾನು ಕೂಡ ಈಗ ಉಂಡೆಯನ್ನು ಕಟ್ಕೊಳ್ತಾ ಇದ್ದೀನಿ. ಕೈಗೆ ಸ್ವಲ್ಪ ನೀರು ಹಚ್ಕೊಳ್ಬೇಕು. ನೀರು ಹಚ್ಕೊಂಡು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಒತ್ತಿ ಉಂಡೆ ಕಟ್ಟೋದು ಬೇಡ. ಹಗುರವಾಗಿ ಒತ್ತಿ ಅಂಗೈ ಮಧ್ಯದಲ್ಲಿ ಈ ಥರ ರೋಲ್ ಮಾಡ್ಕೊಂಡು ಉಂಡೆಗಳು ಮಾಡಿಕೊಂಡ್ರೆ ತುಂಬ ಶೈನಿಂಗ್ ಆಗಿ ಉಂಡೆಗಳು ಬರ್ತವೆ. ಇದೇ ರೀತಿಯಾಗಿ ನೀವು ಕೂಡ ಈ ಕರಿ ಎಳ್ಳಿನ ಉಂಡೆಯನ್ನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಹಗುರವಾಗಿ ಕೂಡ ಇರುತ್ತೆ. ನೋಡಿ, ನಾನು ಒಂದು ಉಂಡೆಯನ್ನು ನಾನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ. ನೀವು ಈ ಉಂಡೆನ ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೀವು ಈ ಉಂಡೆಗಳನ್ನ 30ರಿಂದ 40 ದಿನಗಳ ತನಕ ಇಟ್ಕೊಂಡು ತಿನ್ಬೋದು, ಇದು ಕೆಡೋದಿಲ್ಲ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.